ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿಗೆ ಮಾರ್ಚ್ 30ರಂದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ ಹಿನ್ನೆಲೆ ತಾಲೂಕು ಪಂಚಾಯಿತಿಯಲ್ಲಿ ಶೃಂಗೇರಿ ಶಾಸಕ ಸಿಡಿ ರಾಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಪೂರ್ವಭಾವಿ ಸಭೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಮಂಡಳಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. 20 ದಿನದಲ್ಲಿ ಸಂಪೂರ್ಣ ತಯಾರಿ ಮಾಡುವಂತೆ ಅಧಿಕಾರಿಗಳಿಗೆ ಶಾಸಕ ರಾಜೇಗೌಡ ಸೂಚಿಸಿದ್ದಾರೆ. 60 ಲಕ್ಷ ಕೋಟಿ ಅನುದಾನದ ರಸ್ತೆ ಅಗಲೀಕರಣದ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಸಿಎಂ ಸಿದ್ದರಾಮಯ್ಯನವರು ನೆರವೇರಿಸಲಿದ್ದಾರೆ. ಕಂದಾಯ ಗ್ರಾಮ ಮತ್ತು ಉಪ ಕಂದಾಯ ಗ್ರಾಮ ಅಂತ ಹಾಗಾಗಿ ನಮ್ಮಲ್ಲೂ ಈಗ ಪ್ರಾರಂಭ ಆಗಿದೆ. ಜಂಟಿ ಸರ್ವೆ ಆಗದಲ್ಲ ಅದನ್ನ ಸಮರೋಪಾದಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕಂದಾಯ ಗ್ರಾಮ ಮುಗಿಸುವಂತ ಕೆಲಸ ಆಗ್ತಾ ಇದೆ. ಸಾಂಕೇತಿಕವಾಗಿ ಒಂದೊಂದು ತಾಲೂಕಿಂದ 5 ಜನ ಗುರುತು ಮಾಡಿ ಮಹಿಳೆ ಪರಿಸ್ಥಿತಿ ಜಾತಿ ಪರಿಸ್ಪಂದ ಹಕ್ಕುಪತ್ರ ಎಲ್ಲ ರೆಡಿ ಇರಬೇಕು. ನಿಮ್ಮ ಅದೊಂದು ಹಾಗೇನೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ಅದೆಲ್ಲ ಈ ವೀಕಲ್ಲಿ ಟೆಂಡರ್ ಆಗ್ತದೆ. ಅವನು ಒಂದು ಕಲ್ಲು ಮಾಡಿಬಿಟ್ಟು 50 ಕೋಟಿ ದಿನದಲ್ಲಿ ಮೊರಾರ್ಜಿ ವಸತಿ ಶಾಲೆ ಅದು ಸುಮಾರು 30 ಕೋಟಿ ಕೊಟ್ಟಂತ ತಯಾರಿ ನೀವು ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳು ಮತ್ತು ರೆಡಿ ಮಾಡಿ ಅಲ್ಲಿಗೆ ಬರೋದಿಲ್ಲ, ಇಲ್ಲೇ ಕೂತು ಇಲ್ಲೇ ಕಲ್ಲಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ, ಅಲ್ಲ ಉದ್ಘಾಟನೆ ಮಾಡ್ತಾರೆ. ಅದಕ್ಕೂ ಕೂಡ ತಯಾರು ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಇನ್ಯಾವ ಏನಿದಾವೆ ಅಂತ ನೀವು ಅಭಿಪ್ರಾಯ ಹೇಳಿದ್ರೆ ಲಿಸ್ಟ್ ಆಗಿದೆ ಮಾಡಿದಾಗ 30ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ಹೇಗಿದೆ ಸಿದ್ಧತೆ? ಯಾವ ಥರ? 29ನೇ ತಾರೀಕು ಸಾಯಂಕಾಲ ಸುಮಾರು ಕ್ಷೇತ್ರಾದ್ಯಂತ ಒಂದು 250 ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಕೆಲವು ಶಂಕುಸ್ಥಾಪನೆ, ಕೆಲವು ಉದ್ಘಾಟನೆ ಮಾಡಲಿಕ್ಕೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮತ್ತೆಲ್ಲ ಸಂಬಂಧಪಟ್ಟಂಥ ಮಂತ್ರಿಗಳೆಲ್ಲರೂ ಆಗಮಿಸಿರ್ತಾರೆ. ಅವರು 29ಕ್ಕೆ ಬಂದು ಇಲ್ಲಿ ವಾಸ್ತವ್ಯ ಹೂಡಿ 30ನೇ ತಾರೀಕು ಅವುಗಳನ್ನೆಲ್ಲ ಗುದ್ಲಿ ಪೂಜೆ ಮಾಡುವಂಥದ್ದು ಮತ್ತು ಉದ್ಘಾಟನೆ ಮಾಡುವಂಥದ್ದು ಮುಗಿಸಿ ಮತ್ತು ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅದರಲ್ಲಿ ಉಳಿತಾರೆ. ಅದಕ್ಕೆ ನಾವು ಈಗ ನಿನ್ನೆ ಅಧಿಕಾರಿಗಳ ಮಟ್ಟದ ಒಂದು ಸಭೆ ಮಾಡಿ ಇಲ್ಲಿ ಹೆಲಿಪ್ಯಾಡು ಮತ್ತು ಅಲ್ಲಿ ಕಾರ್ಯಕ್ರಮ ಮಾಡಲು ಎಲ್ಲಿ ಮಾಡಬೇಕು ಕಾರ್ಯಕ್ರಮ ಮಾಡುವಂಥ ಜೊತೆಗೆ ಉದ್ಘಾಟನೆ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ತಾಲೂಕಿನ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಬಂದಿದ್ದರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಿದ್ದರು. ಇವತ್ತು ಎಲ್ಲ ಇಲಾಖೆ ಅಧಿಕಾರಿಗಳು 3 ತಾಲೂಕಿನ ಇಲಾಖೆ ಅಧಿಕಾರಿಗಳನ್ನು ADC ಬಂದಿದ್ದರು, ಅವರ ಸಮೀಕ್ಷೆಗೆ ಬಂದಿದ್ದರು. ನಮ್ಮ ಪ್ರವಾಸೋದ್ಯಮ ಅಧ್ಯಕ್ಷ ಅಂತ ಶ್ರೀನಿವಾಸ್ ಎಲ್ಲ ಮುಖಂಡರುಗಳು ಎಲ್ಲರೂ ಬಂದಿದ್ದರು. ಸಮಕ್ಷದಲ್ಲಿ ಸಭೆ ಮಾಡಿದ್ರು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು, ವ್ಯವಸ್ಥಿತವಾಗಿ ಮಾಡಬೇಕು ಅನ್ನುವಂಥ ವಿಚಾರ ಚರ್ಚೆ ಮಾಡಿ ತೀರ್ಮಾನಿಸಿದೆ. ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? ಕೊಪ್ಪ, ಶೃಂಗೇರಿ, ಎನ್ಆರ್ಪುರ 3 ತಾಲೂಕು ಅಥವಾ ಬರೀ ಎನ್ಆರ್ಪುರ ತಾಲೂಕು ಮಾತ್ರನಾ ಅಥವಾ ಹೇಗೆ? ಇಲ್ಲ, ಕೊಪ್ಪ, ಎನ್ಆರ್ಪುರ, ಶೃಂಗೇರಿ ಒಂದು 5-6 ಸಾವಿರ ಜನ ಸೇರೋ ನಿರೀಕ್ಷೆ ಇದೆ. ಫಸ್ಟು ಸೇತುವೆ ಉದ್ಘಾಟನೆ ಆಗುತ್ತಾ? ಫಸ್ಟು ಸೇತುವೆ ಉದ್ಘಾಟನೆ, ಆಮೇಲೆ ಒಂದು ರಸ್ತೆ ಅಗಲೀಕರಣದ ಗುದ್ಲಿ ಪೂಜೆ, ವಿವಿಧ ಕಾಮಗಾರಿಗಳ ಒಂದು ಉದ್ಘಾಟನೆಗಳನ್ನು ಮತ್ತು ಗುದ್ಲಿ ಪೂಜೆಯನ್ನು ಇಲ್ಲೇ ಸ್ಟೇಜ್ ಹತ್ರನೇ ಒಂದೇ ಕಡೆ ಮಾಡಿ. ಎಲ್ಲಿ ಸ್ಥಳ ನಿಗದಿ ಆಗಿದೆಯಾ ಸ್ಟೇಜ್ ಕಾರ್ಯಕ್ರಮ? ಸ್ಥಳ ಆಗಿದೆ ನಿಮಗೆ. ಎಲ್ಲಿ? ನಮ್ಮ IB ಸರ್ಕಲ್ ಹತ್ರ. IB ಸರ್ಕಲ್ ಪಕ್ಕ ಇರುವಂಥದ್ದು. ಮುಖ್ಯಮಂತ್ರಿ ಬಂದ ಸಂದರ್ಭದಲ್ಲಿ ಆಗಿದ್ದೀರಾ ಏನು? ಕೆಲವು ಭಾಳ ಅಗತ್ಯ ಇರೋ ಅಂಥವು ಒಂದು 2-3 ಕೊಡ್ತೀವಿ, ಹೆಚ್ಚು ಕೊಡೋಕ್ಕೆ ಹೋಗೋದು. ಒಂದು 2-3 ಅಹವಾಲುಗಳು ಏನು ಸಮಸ್ಯೆ ಇದೆ ಕ್ಷೇತ್ರಕ್ಕೆ ಅಂತ ಅದನ್ನು ಕೊಡ್ತೀವಿ. ಭಾಳ ಮುಖ್ಯವಲ್ಲ ಅದೀಗಾಗಲೇ ಅರಣ್ಯ ಸಚಿವರ ಹತ್ರ ಚರ್ಚೆ ಮಾಡಿದ್ವಿ. ನಾವು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡ್ತೀವಿ, ಮನವಿ ಪತ್ರ ಸಲ್ಲಿಸ್ತೀವಿ. ಅಂದರೆ ತಾಲೂಕಲ್ಲಿ ಅದು ಈಗ ನಾವು ಕೆನಾಲ್ ರೂಫ್ ಟಾಪ್ ಮಾಡಬೇಕು ಅಂತ ಮಾಡಿದ್ದು. ಕಾಸ್ಟ್ ವೈಸು ತುಂಬ ಜಾಸ್ತಿ ಆಯಿತು, ಸಿಕ್ಕಾಪಟ್ಟೆ ಆಯಿತು, ತುಂಬ ಲಾಂಗ್ ಬರುತ್ತೆ ಮತ್ತು ಅದ್ರ ಮೇಲ್ಗಡೆ ಭಾಳ ಕೆನಾಲ್ ಡೆಪ್ತ್ ಇರೋದ್ರಿಂದ ಕ್ಲೀನಿಂಗ್ ಪ್ರೊಸೆಸ್ಸು ಕಾಸ್ಟ್ಲಿ ಆಗುತ್ತೆ, ಎಕ್ಸ್ಪೆನ್ಸಿವ್ ಆಗುತ್ತೆ ಅನ್ನುವಂಥ ಚರ್ಚೆ ಆಗಿದೆ. ಅದ್ರ ಬದಲು ನಾವು ಎಲ್ಲೆಲ್ಲಿ ನಮಗೆ ರೈತರು ಪಂಪ್ಸೆಟ್ಗಳನ್ನ ಬಳಸ್ತಾರೆ ಅಲ್ಲಿಗೆ ಸೋಲಾರ್ ವಿತ್ ಪಂಪ್ 80% ಸಬ್ಸಿಡಿಯಲ್ಲಿ ಕೊಡ್ತಾಯಿದ್ವಿ. ಅಲ್ಲೊಂದಷ್ಟು ಸಮಸ್ಯೆ ಬಗೆಹರಿತು. ಜೊತೆಗೆ ನಮ್ಗೆ ಎಲ್ಲೆಲ್ಲಿ ಸಬ್ಸ್ಟೇಷನ್ಗಳಿದ್ದಾವೆ ಅಲ್ಲಿಗೆ ಇವ್ಯಾಕ್ಯುವೇಷನ್ ಕೆಪಾಸಿಟಿ ಎಷ್ಟಿದೆ ಅದನ್ನು ನೋಡಿ ಅಲ್ಲಿ ಏನಾದ್ರು ಸೋಲಾರ್ ಪಾರ್ಕ್ ಮಾಡೋ ಅಂತ ಇದ್ದರೆ
ಒಂದು 2 ಮೆಗಾವಾಟು 3, 5, 10 ಈ ಥರ ಮಾಡುವಂಥ ಪ್ರಯತ್ನಗಳು ಸರ್ವೆ ಕಾರ್ಯ ನಡೀತದೆ. ಸರ್ ನಿಮಗೂ ಆಗ್ತೀರಿ ಅದು ಅವ್ರ ಆರೋಪ ಮಾಡೋದ್ರ ಬಗ್ಗೆ ನಾನು ಮಾಧ್ಯಮಗಳ ಮುಖಾಂತರ ಮತ್ತು ಲಿಖಿತ ಮಾಧ್ಯಮಗಳ ಮುಖಾಂತರ ದೂರದರ್ಶನ ಮಾಧ್ಯಮಗಳ ಮುಖಾಂತರ ಕೇಳಿದ್ದೇನೆ. ಅವ್ರು ಆರೋಪ ಮಾಡಿರೋದನ್ನು ನಾನು ಈಗಾಗಲೇ ಲಿಖಿತ ಮೂಲಕ ತನಿಖೆಗೆ ಅದು ಸ್ಟ್ಯಾಂಪ್ ಹಗರಣ ಇರ್ಬೋದು ಅಥವಾ ಏನು ಬೋರ್ವೆಲ್ ಕೊರೆಸುವಂಥ ಅದರಲ್ಲಿ ಕಳಪೆ ಕಾಮಗಾರಿ ಅಂತ ಆಗಿದೆ ಅಂತ ಹೇಳ್ಬೋದು ಅಥವಾ JJM ಕಾಮಗಾರಿ ಕೊಪ್ಪ ಯಲ್ಲಾಪುರ ಮತ್ತು ಶೃಂಗೇರಿ ಭಾಗದಲ್ಲಿ ಕಳಪೆ ಆಗಿದೆ ಅನ್ನುವಂಥ ಒಂದು ದೂರುಗಳೇನಿದೆ ಅದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ತನಿಖೆ ಮುಗಿಯುವವರೆಗೂ ಯಾವುದೇ ಬಿಲ್ ಪಾವತಿ ಮಾಡಬಾರ್ದು ಅನ್ನೋ ಮಾತನ್ನು ಹೇಳಿದರೆ. ಇದಕ್ಕಿಂತ ಮುಂಚೆ ಇವರು ಪ್ರಸ್ತಾಪ ಮಾಡೋಕ್ಕಿಂತ ಮುಂಚೆನೇ ನಾನು KDP 3 ಸಭೆಗಳಲ್ಲಿ ಇವತ್ತು ಡಾಕ್ಟರ್ ಅಂಶುಮಂತ್ ಕೂಡ ಪ್ರಸ್ತಾಪ ಮಾಡಿದ್ವಿ ಒಂದು KDP ಸಭೆಯಲ್ಲಿ. ಕಾಮಗಾರಿ ಫಸ್ಟು ವಾಟರ್ ಸೋರ್ಸ್ ಪತ್ತೆ ಮಾಡಬೇಕು, ಆಮೇಲೆ ಟ್ಯಾಂಕ್ ನಿರ್ಮಾಣ ಮಾಡಬೇಕು, ಆಮೇಲೆ ಏನು 3 ಮೀಟ್ರ್ ಕೆಳಗಡೆ ಪೈಪ್ ಹಾಕಬೇಕು ಅಂತ ಅದನ್ನು ಸಿಸ್ಟಮೆಟಿಕ್ ಆಗಿ ಇಲಾಖೆ ಅಧಿಕಾರಿಗಳು ಮತ್ತು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಕೂಡ ಗಮನ ಹರಿಸಿ ಅದನ್ನು ಮಾಡಿಸ್ಬೇಕು ಅನ್ನೋ ಮಾತುಗಳನ್ನು ಮತ್ತು ಅದು ನಿರ್ಣಯವನ್ನು ಕೂಡ ತಾಲೂಕು ಪಂಚಾಯತಿ KDP ಸಭೆಯಲ್ಲಿ ಮಾಡಿದ್ದಾರೆ. ಅಲ್ಲಿವರೆಗೂ ಯಾರೇ ಹಣ ಪಾವತಿ ಮಾಡಬಾರ್ದು ಅಂತಲೂ ಒಂದೊಂದು ಸ್ಟೇಜ್ ಆದಾಗ ಪಾವತಿ ಮಾಡಬೇಕು ಅನ್ನೋಂಥದ್ದು. ಎರಡನೇದು ಅಲ್ಲಿಯ ಪಂಚಾಯತಿಯವ್ರು ಹ್ಯಾಂಡ್ ಓವರ್ ಮಾಡ್ಕೋಬೇಕಾದ್ರೆ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರು ಮಾಡ್ಕೊಂಡ್ಮೇಲೆ ಪೂರ್ಣ ಹಣ ಪಾವತಿ ಆಗೋಂಥದ್ದು. ಹಾಗಾಗಿ ಹ್ಯಾಂಡ್ ಓವರ್ ಮಾಡ್ಕೋಬೇಕಾದ್ರೆ ಸಂಪೂರ್ಣವಾಗಿ ಅದರ ಸಾಧಕ ಬಾಧಕ ನೋಡಿ ಗ್ರಾಮಸ್ಥರು ಯಾರ್ಯಾರು ಬೆನಿಫಿಷಿಯರಿ ಅವ್ರ ಅಭಿಪ್ರಾಯ ತಗೊಂಡು ನೀವು ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅನ್ನೋ ಸೂಚನೆಯನ್ನು KDP ಸಭೆಯಲ್ಲಿ ಇವರು ಪ್ರಸ್ತಾಪ ಮಾಡೋದಕ್ಕಿಂತ ಭಾಳಷ್ಟು ಮುಂಚೆನೇ ನಾವು ಹೇಳಿದ್ದೀವಿ. ಗುತ್ತಿಗೆದಾರರು ಸಹ ಉಲ್ಲೇಖ ಮಾಡಿ ಅದು ಯೂಶ್ವಲಿ ಎಲ್ಲರೂ ಮಾತನಾಡೋವಂಥದ್ದು ಅವ್ರ ಮುಖಂಡಗಳೇ ಜಾಸ್ತಿ ಕಡಿಮೆ ಟೆಂಡರ್ ಮಾಡ್ತಾ ಇದ್ದಾರೆ. ಎಷ್ಟೋಕೆ ಸರ್ ಇನ್ನು DCM ಅದು ಈಗ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಒಂದು CLP ಸಭೆ ಆಗ್ತದೆ. CLP ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ, ಕರೀತಾರೆ, ನಾವೆಲ್ಲರೂ ಹೋಗ್ತೀವಿ. ಅದರ ಮಧ್ಯೆ ಉಪಮುಖ್ಯಮಂತ್ರಿಗಳು ಕೊಟ್ಟಿರೋಂಥದ್ದು ಇದೆ, ಕೆಲವು ಮಂತ್ರಿಗಳು ಕೊಟ್ಟಿರೋಂಥದ್ದು ಇದೆ. ಇವತ್ತು ಹೊಸದೇನಲ್ಲ, ಇದಕ್ಕೆ ರಾಜಕೀಯ ಲೇಪನ ಮಾಡೋಂಥದ್ದು ಬೇಡ, ಇದು ಯೂಶುವಲ್ ಕೋರ್ಸ್. ನಾವು ಹೋಗ್ತೀವಿ, ನಾವೆಲ್ಲ ಮೀಟಿಂಗ್ ಹೋಗ್ತೀವಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MP 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ K ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, PC ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MP ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.